ಜಾತಿ ಜನಗಣತಿ ವರದಿ ಜ್ವಾಲೆಯನ್ನೇ ಎಬ್ಬಿಸ್ಬಿಟ್ಟಿದೆ. ಲಿಂಗಾಯತ ಒಕ್ಕಲಿಗ ಸಮುದಾಯದವರು ತೀವ್ರ ರೀತಿಯಲ್ಲಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಮುದಾಯದ ಕಾಂಗ್ರೆಸ್ನ ನಾಯಕರಿಗೆ ಈ ವರದಿಯ ಪ್ರಮುಖಾಂಶಗಳು ಇದೀಗ ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟಿದೆ. ಈಗ ಪಕ್ಷದ ನಡೆಯನ್ನ ಅನುಸರಿಸಬೇಕಾ, ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾ ಅಥವಾ ಸಮುದಾಯದ ಪರವಾಗಿ ನಿಲ್ಲಬೇಕಾ ಅಂತ ಹೇಳಿ ಗೊಂದಲದಲ್ಲಿ ನಾಯಕರಿದ್ದಾರೆ. ಇನ್ನು ಹೈ ಸೂಚನೆಯಂತೆ ವರದಿ ಮಂಡನೆ ಆಗಿದೆ. ಈಗ ಎಚ್ಚರಿಕೆಯ ನಡೆಯನ್ನ ಸಿದ್ದರಾಮಯ್ಯ ಇಡ್ತಾ ಇದ್ದಾರೆ. ಇವತ್ತು ಒಕ್ಕಲಿಗ ಶಾಸಕರ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಇದರ ಬೆನ್ನಲ್ಲೇ ನಾಳೆ ವೀರಶೈವ ಲಿಂಗಾಯತ ಶಾಸಕರ ಸಭೆಯನ್ನು ಕರೆಯಲಾಗಿದೆ. ಪ್ರಮುಖವಾಗಿ ಇಲ್ಲಿ ಶಾಸಕರು ಚರ್ಚೆಯನ್ನ ಮಾಡೋದು ಪಕ್ಷದ ಪರ ನಿಲ್ಲಬೇಕಾ, ಪಕ್ಷ ಏನ್ ಹೇಳುತ್ತೆ ಆ ಸೂಚನೆಯನ್ನ ಫಾಲೋ ಮಾಡಬೇಕಾ, ಅಥವಾ ತಮ್ಮ ಸಮುದಾಯದ ಪರವಾಗಿ ನಿಲ್ಲಬೇಕಾ ಅಂತ ಹೇಳಿ ಗೊಂದಲದಲ್ಲಿ ಸಿಲುಕಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು. ಈಗ ಸಚಿವ ಸಂಪುಟದಲ್ಲಿ ಮೊನ್ನೆ ಆ ವರದಿಯನ್ನ ಇಡಲಾಗಿದೆ. ಸಚಿವರುಗಳು ತಮ್ಮ ಅಭಿಪ್ರಾಯ ಏನು ಅಂತ ಕೂಲಂಕಷವಾಗಿ ಅದನ್ನ ನೋಡ್ಕೊಂಡು ಬನ್ನಿ ಅಂತ 17ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಈ ಮಧ್ಯದಲ್ಲಿ ಸಮುದಾಯದವರಿಂದ ಮೇಲ್ವರ್ಗದ ಸಚಿವರುಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕ್ಯಾಬಿನೆಟ್ ನಲ್ಲಿ ಇದನ್ನ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಈಗ ಪ್ರಮುಖರು ಗೊಂದಲದಲ್ಲಿದ್ದಾರೆ. ಇನ್ನು ಜಾತಿ ಜನಗಣತಿಗೆ ವೀರಶೈವ ಲಿಂಗಾಯತ ಸಂಘ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದೆ. ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿ ಸಾಮಾಜಿಕ ನ್ಯಾಯ ಕೊಡಿಸಿ ಅನ್ನೋ ಆಗ್ರಹಗಳು ಕೇಳಿಬರ್ತಾ ಇದೆ. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದೊಮ್ಮೆ ತಾವು ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ತಾವು ಪಾಠ ಕಲಿತಿದ್ದಾಗಿದೆ. ಈಗ ಮತ್ತೊಮ್ಮೆ ಜಾತಿ ಗಣತಿಯ ಮುಖಾಂತರ ವೀರಶೈವ ಲಿಂಗಾಯತ ಸಮುದಾಯನ ಇನ್ನು ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮದಲ್ಲಿ ಜಾತಿ ಜನಗಣತಿ ಸದ್ದು ಮಾಡಿದೆ. ವರದಿ ವಿರುದ್ಧ ಸಿಡಿದೇಳುವಂತೆ ಮಾಜಿ ಸಿಎಂ ಡಿವಿಎಸ್ ಕರೆಯನ್ನ ಕೊಟ್ಟಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳ ಮುಂದೆಯೇ ಈ ವಿಷಯವನ್ನ ಪ್ರಸ್ತಾಪಿಸಿ ಇದನ್ನ ತೀವ್ರ ರೀತಿಯಲ್ಲಿ ವಿರೋಧ ಮಾಡಬೇಕು, ಸಿಡಿದೇಳಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರವನ್ನ ಪ್ರಸ್ತಾಪಿಸಿ ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನ ಡಿವಿಎಸ್ ಪ್ರಸ್ತಾಪ ಮಾಡಿದ್ದಾರೆ. ಒಕ್ಕಲಿಗ ಜನಾಂಗಕ್ಕೆ ಈ ವರದಿಯಿಂದ ಅನ್ಯಾಯ ಆಗಿದೆ, ಇಡೀ ಸಮಾಜ ಸಿಡಿದೇಳಬೇಕಾಗತ್ತೆ ಅಂತ ಹೇಳಿ ಡಿವಿಎಸ್ ಹೇಳಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳ ಮುಂದೆಯೇ ಈ ವಿಷಯವನ್ನ ಪ್ರಸ್ತಾಪಿಸಿ ತಮ್ಮ ಸಮುದಾಯದವರಿಗೆ ಅಂದ್ರೆ ಒಕ್ಕಲಿಗ ಜನಾಂಗಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆಂಜನೇಯ ಪ್ರಸನ್ನ ಮಹಾಗಣಪತಿ ಲಲಿತಾಂಬಿಕಾ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವದಲ್ಲೇ ಸದಾನಂದ ಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಂತೂ ಸಮುದಾಯವನ್ನೇ ಒಂದು ದೃಷ್ಟಿಕೋನದಿಂದ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾ ಇದ್ರು. ಈಗಂತೂ ಕಾಂಪಿಟೀಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ಅದನ್ನೂ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ವೈಜ್ಞಾನಿಕವಾಗಿ ಲೆಕ್ಕಾಚಾರ ಆಗಿಲ್ಲ, ಇದು ಸೈಂಟಿಫಿಕ್ ಆಗಿ ಇದಾಗಬೇಕು ಅಂತ ಹೇಳುವಂಥದ್ದನ್ನು ಭಾರಿ ದಿನಗಳಿಂದ ಇಡೀ ಊರಿಡೀ ಹೇಳ್ತದೆ, ಲೋಕ ಇಡೀ ಹೇಳ್ತದೆ. ಶ್ರೀಗರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಆದರೆ ಇದರ ಬಗ್ಗೆ ನಾನು ಇಲ್ಲಿ ಮಾತಾಡಲಿಲ್ಲ. ಮಾತಾಡ್ತೇನೆ, ಇವತ್ತು ಶ್ರೀಗಳಲ್ಲಿ ಮಾತಾಡ್ತೇನೆ, ಇಲ್ಲಿ ಬಂದಂಥ 100 ಜನರಲ್ಲಿ ಮಾತಾಡ್ತೇನೆ, ನನ್ನ ಪಕ್ಷದ ಎಲ್ಲ ಜನಪ್ರತಿನಿಧಿಗಳಲ್ಲಿ MLAಗಳಲ್ಲಿ MP ಗಳಲ್ಲಿ ಮಾತಾಡ್ತೇನೆ. ಸಮುದಾಯವನ್ನೇ ಒಂದು ದೃಷ್ಟಿಕೋನದಿಂದ ವಿರೋಧ ಮಾಡುವಂಥ ಪ್ರಯತ್ನಗಳು. ಇನ್ನು ಜಾತಿ ಜನಗಣತಿ ವರದಿ ಬಗ್ಗೆ ಬಿಜೆಪಿ ಪ್ರಮುಖವಾಗಿ 12 ಅನುಮಾನಗಳನ್ನ ವ್ಯಕ್ತಪಡಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಶೋಕ್ 12 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರ ಜೊತೆಯಲ್ಲಿ ಹೊಸದಾಗಿ ಸಮೀಕ್ಷೆ ಮಾಡಿಸಿ ಅಂತೇನು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಅವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿದೆ, ಸರಿಯಾಗಿಲ್ಲ, ತಪ್ಪಾಗಿ ಆ ವರದಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಮೀಕ್ಷೆ ಮಾಡೋದಕ್ಕೆ, ವರದಿಯನ್ನು ತಯಾರು ಮಾಡೋದಕ್ಕೆ ನಮ್ಮ ತಕರಾರಿಲ್ಲ, ಅದು ವೈಜ್ಞಾನಿಕವಾಗಿರಲಿ ಅಂತೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಕಾಂತರಾಜು ವರದಿ ಸ್ವೀಕರಿಸಿ ಯಾಕೆ ಜಾರಿ ಮಾಡಲಿಲ್ಲ? ವೈಜ್ಞಾನಿಕವಲ್ಲದ ವರದಿ ಜಾರಿಗೆ ತರಾತುರಿ ಯಾಕೆ? 10 ವರ್ಷಗಳ ಹಿಂದಿನ ಸಮೀಕ್ಷೆ ಈಗ ಪ್ರಸ್ತುತವಾಗಿ ಇರುತ್ತಾ? ಸರ್ವಸಮ್ಮತ ನಿಲುವಿಗೆ ಬಾರದೆ ವರದಿಯನ್ನ ಮಂಡನೆ ಮಾಡಿದ್ಯಾಕೆ? ಅಧಿಕಾರ ಹಂಚಿಕೆ ಮುಂದೂಡಲು ಈ ವರದಿ ಒಂದು ತಂತ್ರನಾ? ಅಹಿಂದ ವರ್ಗದವರನ್ನ ರಾಜಕೀಯ ಲಾಭಕ್ಕೋಸ್ಕರ ಬಳಸಿದಂತೆ ಆಗ್ತಾ ಇಲ್ವಾ? ದತ್ತಾಂಶ ಸೋರಿಕೆ ಆಗೋದಕ್ಕೆ ಕಾರಣ ಏನು? ಉಪಜಾತಿಗಳ ಬೇರ್ಪಡಿಕೆ ಕ್ರಿಶ್ಚಿಯನ್ ಮುಸ್ಲಿಮರಿಗೆ ಇಲ್ವಾ? ಹೊಸದಾಗಿ ವೈಜ್ಞಾನಿಕ ಸಮೀಕ್ಷೆ ನಡೆಸಬೇಕೆ ನಿಮ್ಮ ತಕರಾರೇನು? ಹೀಗೆ ಸಿಎಂ ಮುಂದೆ ಒಟ್ಟು 12 ಪ್ರಶ್ನೆಗಳನ್ನ ಇಟ್ಟು ಅಶೋಕ್ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಈಗ ಸಿದ್ದರಾಮಯ್ಯ ಯಾವ ತರ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ.